ನಿಮ್ಮ ಕುಟುಂಬ ಎಲ್ಲ ಕಾಯ್ತಾರಂದ್ರೆ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಬೈಬಲ್ ಹೇಳ್ತದೆ, ಇಬ್ರೇಯರು 13:17 ಸಭಾ ನಾಯಕರ ಮಾತು ಕೇಳು, ಅವರ ಮಾತಿಗೆ ವಿಧೇಯರಾಗು, ಅವರು ವ್ಯಸನ ಪಡದೆ ನೋಡ್ಕೋ. ಸೇವಕರನ್ನು ದುಃಖಪಡಿಸಿದ್ಯಾ, ಇವತ್ತೇ ತೀರ್ಮಾನ ಮಾಡು. ಯಾವತ್ತೂ ನಾನು ನಮ್ಮ ಸೇವಕರಿಗೆ ವಿರೋಧವಾಗಿ ಮಾತಾಡಲ್ಲ. ನಮ್ಮ ಸೇವಕರಿಗೆ ನನ್ನ ಮನಸ್ಸು ನೋಯುವಂತೆ ಮಾಡಲ್ಲ. ಇಷ್ಟು ದಿನ ನಾನು ಮಾಡಿದ್ದು ಸಾಕು, ಇನ್ನು ಮೇಲಾದರೂ ನಮ್ಮ ಸೇವಕರು ಏನಂತಾರೋ ಆ ಮಾತು ಕೇಳ್ತೀನಿ. ಅದರಿಂದ ನಷ್ಟ, ಕಷ್ಟ, ಕಣ್ಣೀರು ಏನೇ ಆದರೂ ಪರವಾಗಿಲ್ಲ, ನಾನು ಅದರಂತೆ ನಡೀತೀನಿ. ವ್ಯಸನ ಪಡದೆ ಮಾಡಲಿ, ಅವ್ರಿಗೆ ಬೇಜಾರಾಗಬಾರ್ದು. ನಿಮ್ಮ ಮನೆಗೆ ಬರೋದು ಸಂತೋಷವಾಗಿ ಬರಬೇಕು. ನಿನಗೆ ಪ್ರಾರ್ಥನೆ ಮಾಡುವಾಗ ಸಂತೋಷವಾಗಿ ಪ್ರಾರ್ಥನೆ ಮಾಡಬೇಕು, ಅದು ನಿಮಗೆ ಆಶೀರ್ವಾದ. ವ್ಯಸನದಿಂದ ನಾನು ನಿಮ್ಮ ಮನೆಗೆ ಬಂದರೆ, ವ್ಯಸನದಿಂದ ನಿನಗೆ ನಾನು ಪ್ರಾರ್ಥನೆ ಮಾಡಿದೆ, ನೋ ಬ್ಲೆಸ್ಸಿಂಗ್.